ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರಿಬ್ಬರಿಗೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸೀತಮ್ಮಂಗೆ ಏನ್ ಹೇಳೋದು? ಹೆಚ್ಚು ಕಮ್ಮಿ ಆಗಿದ್ಯಾ? ಅವನಿಗೆ ಯಾಕೆ ಇಲ್ಲಿ ಕರ್ಸ್ಕೊಂಡ್ರಿ? ಹೀಗೆ ಅಂತ ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಅಯ್ಯೋ ಸೀತಮ್ಮ, ನಾವ್ ಮಾತಾಡ್ತಿರೋದು ಸಮರ್ಥ್ ಬಗ್ಗೆ ಅಲ್ಲ, ಇವ್ರ ಗಂಡ ಬಂಡ ಭಾಸ್ಕರ್ ಬಗ್ಗೆ. ಸಮರ್ಥ್ ಈಗ ತಾನೆ ಫೋನ್ ಮಾಡಿದ್ದ, ಚೆನ್ನಾಗಿದಾನಂತೆ, ಬರ್ತಿದಾನಂತೆ. ಮತ್ತೆ ಸುಳ್ಳು ಹೇಳ್ತಿದ್ದೀರಾ? ನೀವು ಮಾತಾಡೋದೆಲ್ಲ ನಾನು ಕೇಳಿಸ್ಕೊಂಡೆ. ನಿಮಗ್ ಪ್ರಜ್ಞೆ ಹೋಗಿತ್ತಲ್ವಾ? ಇದನ್ನೆಲ್ಲ ಹೆಂಗ್ ಕೇಳಿಸ್ಕೊಂಡ್ರಿ? ನನಗ್ ಪ್ರಜ್ಞೆ ಹೋಗಿರ್ಲಿಲ್ಲ. ಪ್ರಜ್ಞೆ ಹೋಗಿರೋ ತರ ನಾಟಕ ಆಡ್ದೆ ಅಷ್ಟೇ. ಓ, ಅದಕ್ಕೆನಾ ಮುಖದ ಮೇಲೆ ನೀರ್ ಹಾಕಿದ್ರೆ ಎದ್ದೇಳಿಲ್ಲ. ಚೆನ್ನಾಗ್ ನಾಟಕ ಆಡಿದ್ರಿ. ಹೌದು, ಸಕ್ಕದಾಗಿ ನಾಟಕ ಮಾಡಿದ್ರಿ. ಮುಂದಿನ ಶಿವರಾತ್ರಿಗೆ ನಮ್ ದೊಡ್ಡಪ್ಪಂಗ್ ಹೇಳಿ ನಿಮ್ಗೆ ಸದಾರಾಮೆ ನಾಟಕ ಮಾಡಿಸ್ತೀನಿ. ನನ್ ಮಗನ್ ಎಲ್ಲೂ ಕಳಿಸಿ ಅಪಾಯಕ್ ಸಿಕ್ಕಾಕ್ಸಿ ನಾಟಕ ಮಾಡೋಣ ಅಂತಿದ್ದೀರಾ? ನಿಮಗ್ ಬುದ್ಧಿ ಇಲ್ವಾ? ನೋಡಿ ಸೀತಾದೇವಿಯವ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸಮರ್ಥ್ಗೆ ಏನು ಆಗಲ್ಲ. ಅವ್ನ್ ಗುಲಾಬಿನ ಕರ್ಕೊಂಡು ಕ್ಷೇಮವಾಗಿ ಬರ್ತಾನೆ. ಆ ಗುಲಾಬಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಹೋಗಿರೋರು. ಅವನಿದ್ರೆ ಏನ್ ಪ್ರಯೋಜನ? ಅವಳಿಗೋಸ್ಕರ ನನ್ ಮಗನ್ ಇಲ್ಲಿ ಕಳಿಸಿ ಅವನ್ ಜೀವನನ ಹಾಳು ಮಾಡ್ಬಿಟ್ರಿ. ಗಡಿಗೆಯಲ್ಲಿ ಬೆಣ್ಣೆ ಇಟ್ಕೊಂಡಂಗೆ ನನ್ ಮಗನ್ ಸಾಕಿದ್ದೆ. ಆ ಬೆಣ್ಣೆನ ಬೆಕ್ಕಿನ ಬಾಯಿಗೆ ಹಾಕ್ಬಿಟ್ರಲ್ಲ. ಸೀತಮ್ಮನವ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡಿ, ಆಮೇಲೆ ಶೀತ ಆಗ್ಬಿಟ್ರೆ ಕಷ್ಟ. ಅಯ್ಯೋ, ಅವ್ರಿಗೆ ಶೀತ ಬರಲ್ಲ, BP ಬರುತ್ತೆ. ಆಮೇಲೆ ಇವ್ರಿಗೆ ಟೆನ್ಷನ್ ಆಗಿ BP ಹೆಚ್ಚು ಕಡಿಮೆನೂ ಆಗಿ ಆಮೇಲೆ ನೀವು ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ರೀ ಗೌಡ್ರೆ, ನನ್ನ ಕಾಯಿಲೆ ಇಲ್ದೇ ಇದ್ರು ಕಾಯಿಲೆ ಬರ್ಸಿ ಆಸ್ಪತ್ರೆಗೆ ಸೇರ್ಸ್ಬಿಡ್ತೀರಾ ನೀವೇ? ಮೊದ್ಲೇ ನನ್ ಮಗನ್ಗೆ ಗಂಡಾಂತರ ಇದೆ ಅಂತ ನಮ್ ಗುರುಗಳು ಹೇಳಿದ್ರು. ಅದಕ್ಕೆ ಅವನೆಲ್ಲೂ ಕಳಿಸ್ದೆ ಅಲ್ಲೇ ಇರಿಸ್ಕೊಂಡಿದ್ದೆ. ನೀವು ಅವನಿಲ್ಲಿ ಕರೆಸಿ ನಮ್ ಗುರುಗಳು ಹೇಳಿದ್ದು ನಿಜ ಮಾಡ್ಬಿಟ್ರಿ. ಅಯ್ಯೋ, ನನಗಿರೋದು ಒಬ್ನೇ ಒಬ್ಬ ಮಗ. ಅವನ್ಗೇನಾದ್ರೂ ಆದ್ರೆ ನಿಮ್ಮನ್ನ ಯಾರನ್ನೂ ನಾ ಸುಮ್ನೆ ಬಿಡಲ್ಲ. ಅಯ್ಯೋ ಸೀತಾದೇವಿ ಅವರೇ, ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ತಲೆ ಕಚ್ಕೋಬೇಡಿ. ನೋಡಿ, ಸಮರ್ಥ್ ಜೊತೆ ಇರೋರು ಯಾರು? ಗುಲಾಬಿ ಲಕ್ಕಿ. ಅವಳ ಜೊತೆಗಿದ್ರೆ ಸಮರ್ಥ್ ಯಾವಾಗ್ಲೂ ಸೇಫ್ ಆಗಿರ್ತಾನೆ. ಅವಳು ಲಕ್ಕಿ ಅಲ್ಲ, ಅನ್ಲಕ್ಕಿ. ಅಯ್ಯೋ, ಅನ್ಲಕ್ಕಿ ಅಲ್ಲ, ಮೈನಾ ಹಕ್ಕಿ. ಸವಾಲ್ ಗುಸಾಯಿ, ಜವಾಬ್ ಗುಸಾಯಿ. ಸಾಕ್ ಸುಮ್ನಿರಮ್ಮ. ಯಾವಾಗ ನನ್ ಮಗ ಅವಳ ಹಿಂದೆ ಬಿದ್ನೋ ಅವತ್ತಿಂದಾನೆ ಅವನ್ ಜೀವನ ಹೀಗಾಗೋಯ್ತು. ಅವಳಿಂದ ದೂರ ಮಾಡೋಣ ಅಂತ ಅವನ್ನ ಜೋಪಾನ ಮಾಡ್ತಿದ್ದೆ. ಆದ್ರೆ ನೀವೆಲ್ಲ ಸೇರಿ ಅದೆಲ್ಲ ಹಾಳು ಮಾಡ್ಬಿಟ್ರೆ. ನನಗ್ ನನ್ ಮಗ ಬೇಕು. ನನ್ ಮಗನ್ ಕರ್ಸಿ. ನೋಡಿ ಸೀತಾದೇವಿಯವ್ರೆ, ನಾವು ಸಮರ್ಥ್ಗೆ ಫೋನ್ ಮಾಡಿದ್ವಿ, ಲೈನ್ ಸಿಕ್ತಿಲ್ಲ. ಇನ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತೀವಿ. ನೀವ್ ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಅದೆಲ್ಲ ಆಗಲ್ಲ. ನನ್ ಮಗ ನನ್ಗೆ ಈಗ್ಲೇ ಬೇಕು. ಕರ್ಸಿ ನನ್ ಮಗನ್ನ. ಅವನು ಹುಷಾರಾಗಿದ್ದಾನೆ ಅಂತ ನನ್ಗೆ ಗೊತ್ತಾಗ್ಬೇಕು. ಈಗ್ಲೇ ನಮ್ ಗುರುಗಳಿಗೆ ಫೋನ್ ಮಾಡಿ ಇದಕ್ಕೊಂದು ಪರಿಹಾರ ಹುಡುಕ್ತೀನಿ. ಅಯ್ಯೋ ಸೀತಾದೇವಿ ಅವರೇ, ಮತ್ತೆ ಸೀತಮ್ಮ, ಇದೇ ನಮಗೆ ಫುಲ್ ರೈಸು. ಇಷ್ಟೊತ್ತು ಬೋಟಿ ಬಸ್ ಅಂತರ ಮಲಗಿರೋರು PT ಉಷಾ ಅಂತರ ಎದ್ದು ಓಡೋಗ್ಬಿಟ್ರು. ಅಮ್ಮ, ಅಯ್ಯೋ ಅಯ್ಯೋ, ಅಮ್ಮ ಗುಲಾಬಿ, ಅಮ್ಮ, ಗುಲಾಬಿ, ಸಮರ್ಥ್, ತಾಳ್. ಅಮ್ಮ, ಸಮರ್ಥ್, ಸ್ವಲ್ಪ ತಡ್ಕೊಳ್ಳಿ. ನನ್ನಿಂದ ನಿಮಗೆ ಎಷ್ಟು ಕಷ್ಟ ಆಗ್ತದೆ. ನೀವ್ ಯಾಕೆ ನನ್ನ ಕಾಪಾಡೋದಕ್ ಬಂದ್ರಿ? ಏನ್ ಮಾತಾಡ್ತಿದ್ಯಾ ಗುಲಾಬಿ? ನಿನ್ನ ನಾನ್ ಕಾಪಾಡ್ತೀನಿ, ಯಾರು ಕಾಪಾಡ್ತಾರೆ? ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ನೋಡು, ನಾವ್ ಸುಮ್ನೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಅವ್ರು ಮತ್ತೆ ವಾಪಸ್ ಬರ್ತಾರೆ. ನಾವು ಬಂದಾಯ್ತು ಹೀರೋ. ನೋಡು ಅಖಿಲ್, ಪ್ಲೀಸ್ ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ನೀನ್ ಎಷ್ಟೇ ಬಲವಂತ ಮಾಡಿದ್ರು ನಾನ್ ನಿನ್ನ ಮದುವೆ ಆಗಲ್ಲ. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡು. ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿ ಬೇಡ ಅಂದಾಗ ಬೇಕೇ ಬೇಕು ಅನ್ನೋಕೆ ಶುರು ಮಾಡುತ್ತೆ ಗುಲಾಬಿ. ನಿನ್ನನ್ನು ನನ್ನೊಳಗ್ ಮಾಡ್ಕೋಬೇಕು ಅಂತ ನಾನು ಈ ಕಾಡಲ್ಲಿ ಕಷ್ಟ ಪಡ್ತಿದ್ರೆ ನೀನು ಇವನ್ ಜೊತೆ ಸೇರ್ಕೊಂಡು ನಾಟಕ ಆಡ್ತಿದ್ಯಾ? ನೋಡಕಿಲ್,
ಮರ್ಯಾದೆಯಿಂದ ಇಲ್ಲಿಂದ ಹೊಟ್ಟೋಗು, ಇಲ್ಲಾಂದ್ರೆ ನಿನ್ ಪ್ರಾಣ ಕಳ್ಕೊಬೇಕಾಗತ್ತೆ. ಓಯ್, ಹುಡುಗಿ ಮುಂದೆ ಡೈಲಾಗ್ ಹೊಡೆದ ತಕ್ಷಣ ನೀನೇನು ಹೀರೋ ಆಗ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನಂತನ ಎಡಗೈಲಿ ತುಂಬಾ ಜನನ ಒಸ್ಕಿ ಬಿಸಾಕ್ಬಿಟ್ಟಿದೀನಿ. ನಿನಗೆ ತಾಕತ್ತಿದ್ರೆ ಅವಳನ್ನ ಇಲ್ಲಿಂದ ಕರ್ಕೊಂಡೋಗೋ ನೋಡೋಣ. ಕರ್ಕೊಂಡೋಗೋ ಇವಳನ್ನ. ಅಯ್ಯೋ ಸಮರ್ಥ್, ಏಯ್, ಬಿಡು ನನ್ನ, ಬಿಡು ಸಮರ್ಥ್. ಸರ್, ಗುಲಾಬಿ ಕಿರಿಸ್ತಿರೋ ವಾಯ್ಸ್ ಸರ್ ಇದು. ನನಗನ್ಸುತ್ತೆ ಅವಳೇನೋ ತೊಂದ್ರೆ ಸಿಗಾಕೊಂಡಿದ್ದಾಳೆ ಅಂತ. ಬಿಡು ನನ್ನನ್ನ, ನೋಡಿ, ಸಮರ್ಥ್. ಸಮರ್ಥ್ ಅಂತ ಕಿರಿಸ್ತಿದ್ದಾಳೆ.